ಮಂಡಿ ನೋವಿನಿಂದ ಮೆಟ್ಟಿಲು ಇಳಿದು ಹತ್ತಲು ಕಷ್ಟಪಡ್ತಿದ್ದ ಹೆಂಡತಿ ದೇಸಿ ಲಿಫ್ಟ್ ತಯಾರಿಸಿಕೊಟ್ಟ ಆಂಧ್ರದ ಮೆಕ್ಯಾನಿಕ್ ಗಂಡ. ಹೌದು, ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಅರ್ಥಮೂರು ಗ್ರಾಮದಲ್ಲಿ ವಾಸಿಸಿರುವ 55 ವರ್ಷ ಆಸುಪಾಸಿನ ಈ ದಂಪತಿ ನೋಡಿದ್ರೆ ನೆನಪಾಗುವುದು ಕುವೆಂಪು ಅವರ ನಾನಿನಗೆ ನೀನನಿಗೆ ಜೀನಾಗುವ ಪದ್ಯ. ಯಾಕೆಂದ್ರೆ ಪತ್ನಿಗೆ ಮಂಡಿ ನೋವು, ಮನೆಯ ಮೆಟ್ಟಿಲು ಹತ್ತಿ ಇಳಿದು ಮತ್ತಷ್ಟು ಹೆಚ್ಚಾಗದಿರಲಿ ಎನ್ನುವ ನಿಟ್ಟಿನಲ್ಲಿ ದೇಸಿ ಲಿಫ್ಟ್ ತಯಾರಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 60ರಲ್ಲೂ ಎಂಥ ನಿಷ್ಕಲ್ಮಶ ಪ್ರೀತಿ ಎಂದು ನೆಟ್ಟಿಗರು ಮಾತನಾಡಿಕೊಳ್ತಿದ್ದಾರೆ. ಎಂಥ ಪ್ರೀತಿ! ಹೌದು, ಟ್ವಿಟರ್ನಲ್ಲಿ ವೈರಲ್ ಆದ ಈ ವಿಡಿಯೋದಲ್ಲಿ ಮೆಟ್ಟಿಲುಗಳಿಂದ ಸಲೀಸಾಗಿ ನಗುತ್ತಾ ಕೆಳಗಿಳಿಯುತ್ತಿರುವ ಮಹಿಳೆಯೇ 58 ವರ್ಷದ ಪತ್ನಿ ಸತ್ಯವೇಣಿ. ಇಂತಹ ಮಜಬೂತವಾದ ಲಿಫ್ಟ್ ತಯಾರಿಸಿ ಹೆಂಡತಿಯ ನೋವಿಗೆ ಸಮಸ್ಯೆಗೆ ಗುಡ್ ಬೈ ಹೇಳುವಂತೆ ಮಾಡಿದ ವ್ಯಕ್ತಿಯೇ ಮೆಕ್ಯಾನಿಕ್ ಸತೀಶ್ ಶಿವ ನಾರಾಯಣ ರೆಡ್ಡಿ. ಇವರು ತಯಾರಿಸಿದ ಹೋಮ್ ಮೇಡ್ ಎಸ್ಕಲೇಟರ್ ಸದ್ಯ ಮನೆ ಮಾತಾಗಿದೆ. ಎಲ್ಲಾ ಕೆಲಸಕ್ಕೂ ಪತ್ನಿ ಕೆಳಗಿಂದ ಮೇಲಕ್ಕೆ ಓಡಾಡಬೇಕಿತ್ತು. ಅದಾದ ನಂತರ ಮಂಡಿ ನೋವಿನಿಂದ ಹೆಂಡತಿ ನರಳ್ತಾ ಇದ್ಲು. ಸಹಾಯಕ್ಕಾಗಿ ಬೇರೇನೋ ಮಾಡಿ ಹಣ ಕಳೆದುಕೊಳ್ಳುವ ಬದಲು ಅಥವಾ ದುಬಾರಿ ಉಪಕರಣಗಳನ್ನು ಖರೀದಿಸುವ ಬದಲು ಅವರು ತಮ್ಮ ಸ್ವಂತ ಕೌಶಲ್ಯ ಮತ್ತು ಉಳಿತಾಯದೊಂದಿಗೆ ತಮ್ಮ ಮನೆಯಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳಲು ದೇಸಿ ಲಿಫ್ಟ್ ತಯಾರಿಸಲು ನಿರ್ಧರಿಸಿ 20 ದಿನದಲ್ಲಿ ಕೆಲಸ ಮುಕ್ತಾಯಗೊಳಿಸಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಮೆಕ್ಯಾನಿಕ್ ಸತೀಶ್ ಶಿವ ನಾರಾಯಣ ರೆಡ್ಡಿ ಎಂಜಿನಿಯರ್ ಏನೂ ಓದಿಕೊಂಡಿಲ್ಲ. 5ನೇ ಕ್ಲಾಸಿಗೆ ವಿದ್ಯಾಭ್ಯಾಸ ನಿಂತಿತ್ತು. ಇದಕ್ಕೆ ಕಾರಣ ಊರಿನಲ್ಲಿ ಎಲ್ಲಿಯೋ ಹತ್ತಿರದಲ್ಲಿ ಶಾಲೆಯ ಇಲ್ಲದಿರುವುದು. ಟ್ರ್ಯಾಕ್ಟರ್ಗಳು, ಅಕ್ಕಿ ಗಿರಾಣಿಗಳು ಮತ್ತು ಕೃಷಿ ಯಂತ್ರೋಪಕರಣ ದುರಸ್ತಿ ಮಾಡುವುದನ್ನ ಕಲಿಯಲು ಶುರು ಮಾಡಿಕೊಂಡ ಅವರು ಅದರಲ್ಲೇ ಪರಿಣಿತಿ ಪಡೆದುಕೊಂಡ್ರು. ಸದ್ಯ ಅವರ ಬಳಿ 4 ಟ್ರ್ಯಾಕ್ಟರ್ ಇದೆ. ಅಕ್ಕಿ ಗಿರಣಿಯನ್ನ ಉದ್ಯಮವಿದೆ. ದಾವರಿ ಡೆಲ್ಟಾ ಪ್ರದೇಶದ ಮಂಡಪೀಠ ಬಳಿಯ ಅರ್ಥಮೂರು ಎಂಬ ಹಳ್ಳಿಯಲ್ಲಿ 5 ಎಕರೆ ಭೂಮಿಯನ್ನ ಹೊಂದಿದ್ದು ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಎಕ್ಸಲೇಟರ್ ತಯಾರಿಸಿದ್ದು ಹೇಗೆ ಅಂತ ಕೇಳೋದಾದ್ರೆ, ನಾರಾಯಣ ರೆಡ್ಡಿಯವರು ತಮ್ಮ ಹೆಂಡತಿಗಾಗಿ ದೇಸಿ ಲಿಫ್ಟ್ ತಯಾರಿ ಮಾಡಲು 1.5 ಹಾರ್ಸ್ ಪವರ್ ಮೋಟಾರ್ ಮತ್ತು ಸರಳವಾದ ಸಾಮಗ್ರಿಗಳನ್ನು ಬಳಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಇದು 21 ಮೆಟ್ಟಿಲುಗಳನ್ನು ಸುಗಮವಾಗಿ ದಾಟುತ್ತದೆ. 300 ಕೆಜಿವರೆಗೆ ಭಾರವನ್ನ ಹೊತ್ತೊಯ್ಯಬಲ್ಲದು ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಆಟೋಮ್ಯಾಟಿಕ್ ಆಗಿ ನಿಲ್ಲುವ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ. ಕರೆಂಟ್ ಕಡಿತದ ಸಮಯದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಹೌದು, ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಆಗಾಗ್ಗೆ ವಿದ್ಯುತ್ ಕಡಿತದ ಸಮಸ್ಯೆ ಕಾಡುತ್ತದೆ. ಈ ವೇಳೆ ತಕ್ಷಣ ಇನ್ವೆಸ್ಟರ್ ಬ್ಯಾಕಪ್ಗೆ ಬದಲಾಗುತ್ತದೆ. ಸತ್ಯವೇಣಿಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಈ ಕುಟುಂಬವು ಈಗ ಅಕ್ಕಿ ಮೂಟೆಗಳು ಮತ್ತು ದಿನಸಿ ಸಾಮಗ್ರಿಗಳಂತಹ ಭಾರವಾದ ವಸ್ತುಗಳನ್ನು ಸುಲಭವಾಗಿ ಮೇಲಕ್ಕೆ ಕೊಂಡೊಯ್ಯಲು ಇದನ್ನು ಬಳಸುತ್ತಿದೆ. ನೆಟ್ಟಿಗರು ಏನಂದ್ರು ಗೊತ್ತಾ? ನಾರಾಯಣ ರೆಡ್ಡಿಯವರು ತಮ್ಮ ಹೆಂಡತಿಗಾಗಿ ಲಿಫ್ಟ್ ಮಾತ್ರ ತಯಾರಿಸಿಕೊಟ್ಟಿಲ್ಲ, ನಿತ್ಯ ಜೀವನದ ಹೋರಾಟದಿಂದ ಮುಕ್ತಿ ಕೊಟ್ಟಿದ್ದಾರೆ ಎಂದು ಕೊಂಡಾಡಿದ್ದಾರೆ. ತಾಜ್ ಮಹಲ್ ಪ್ರೀತಿಯ ಸಂಕೇತವಾಗಿ ನಿರ್ಮಾಣಗೊಂಡಿದ್ರು ಸಹ ಈ ವ್ಯಕ್ತಿ ತನ್ನ ಪತ್ನಿಗಾಗಿ ಕಟ್ಟಿದ ಈ ಲಿಫ್ಟ್ ನಿಜಕ್ಕೂ ಇಂದಿನ ಜನರಿಗೆ ಮಾದರಿ. ಕೊಲೆ, ಅಕ್ರಮ ಸಂಬಂಧ ಎನ್ನುವ ಸುದ್ದಿ ಕೇಳಿ ಬರುತ್ತಿರುವ ಮಧ್ಯೆ ಇಂತಹ ಬೆಲೆ ಕಟ್ಟಲಾಗದ ಪ್ರೀತಿ ವಿಚಾರಗಳು ಬೆಳಕಿಗೆ ಬಂದಾಗ ಪ್ರೀತಿಸುವ ಜೀವ ಬೇಕು ಎಂದು ಅನಿಸೋದು ದಿಟ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ.